ಮನೇಲಿರೋ ಸುಮಾರು ಜನ ಹೆಣ್ಮಕ್ಳು ನಾವು ಮನೇಲಿ ಕೂತ್ಕೊಂಡ್ರೆ ಹೇಗೆ ಏನಾದರೂ ವರ್ಕ್ ಫ್ರಮ್ ಹೋಮ್ ಥರ ಮಾಡಬೇಕು ಅಥವಾ ಚಿಕ್ಕದಾಗಿ ಒಂದು ಬಿಸ್ನೆಸ್ ಮಾಡಬೇಕು ಅಂತಾರೆ. ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಆರ್ಡರ್ ಬರ್ತಿಲ್ಲ ಅಂತ ಮೀಶೋದಲ್ಲಿ ಸೆಲ್ಲರ್ ಆಗಿ ಅಕೌಂಟ್ನ ಕೂಡ ಕ್ರಿಯೇಟ್ ಮಾಡ್ಕೊತಾರೆ. ಬಟ್ ರಿಯಾಲಿಟಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದೆ ಹಾಗೆ ಇದರಲ್ಲಿ ಪ್ರಾಫಿಟ್ ಮತ್ತು ಲಾಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲದಿರೆ ನೀವು ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಪಕ್ಕಾ ನಿಮ್ಮ ಬಿಸ್ನೆಸ್ಸು. ನಾನು ಮಾತನ್ನ ಸುಮ್ಮನೆ ಹೇಳ್ತಾ ಇಲ್ಲ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಹಾಗೆ ನೀವು ಮೀಶೋದಲ್ಲಿ ಬಿಸ್ನೆಸ್ ರನ್ ಮಾಡ್ತೀರಾ, ನಿಮಗೂ ಕೂಡ ಇದು ಯೂಸ್ ಆಗ್ಬೋದು. ನೀವು ಯಾವುದೋ ಒಂದು ಇಯರಿಂಗ್ಸ್ನ ಸೆಲ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಅದು ಒಂದು 50 ರೂಪೀಸ್ ಇರುತ್ತೆ. ನೀವು ಒಂದು 50 ರೂಪೀಸ್ ಪ್ರಾಫಿಟ್ ಇಟ್ಕೊಂಡಿರ್ತೀರಾ. ಹಾಗೆ ಒಂದು ಶಿಪ್ಪಿಂಗ್ ಚಾರ್ಜಸ್ ಬಂದು ನಿಮಗೆ 50 ರೂಪೀಸ್ ಇರುತ್ತೆ. ಟೋಟಲ್ ಆಗಿ 150 ಆಗುತ್ತೆ. ನಿಮಗೆ ಒಂದು 10 ಆರ್ಡರ್ ರಿಸೀವ್ ಆಯಿತು ಅಂದರೆ ಪ್ರಾಫಿಟ್ ಬಂದು ನಿಮಗೆ 500 ರೂಪೀಸ್ ಸಿಗುತ್ತೆ. 50 ಇಂಟು 10 ಹಾಕಿದ್ರೆ ನಿಮಗೆ 500 ರೂಪಾಯಿ ಸಿಗುತ್ತೆ. ಟೋಟಲ್ ನಿಮಗೆ 10 ಆರ್ಡರ್ಸ್ ರಿಸೀವ್ ಆಗಿರುತ್ತೆ. ಸೊ ಪ್ರಾಫಿಟ್ ಬಂದು 500 ರೂಪೀಸ್ ಇರುತ್ತೆ. ಅದರಲ್ಲಿ ನಿಮಗೇನಾದರೂ ಕೇವಲ 4 ರಿಟರ್ನ್ ಬಂತು ಅಂದರೆ ಸುಮಾರು 150 ರೂಪಾಯಿ ನಿಮಗೆ ಮೀಶೋ ಕಡೆಯಿಂದ ಕಟ್ ಮಾಡ್ತಾರೆ. ಕೆಲವು ಕಡೆ 200 ರೂಪಾಯಿ ಕೂಡ ಇರುತ್ತೆ, ಕೆಲವು 160 ಕೂಡ ಇರುತ್ತೆ. ನಾವು ಬೇಸಿಕಲಿ 150 ರೂಪಾಯಿ ಅಂತ ಇಟ್ಕೊಳ್ಳೋಣ. ಒಂದಕ್ಕೆ 150 ಆಯಿತು ಅಂದರೆ 4ಕ್ಕೆ 600 ರೂಪಾಯಿ ಆಗುತ್ತೆ. ಸೊ ನಾವು ಬಂದಿರೋದೇ ಪ್ರಾಫಿಟ್ ನಮಗೆ 500 ರೂಪಾಯಿ, ಅದರಲ್ಲಿ 600 ರೂಪಾಯಿ ಎಕ್ಸ್ಟ್ರಾ 100 ರೂಪೀಸ್ ಕೂಡ ನಮ್ಮ ಕಡೆಯಿಂದನೇ ಬೀಳುತ್ತೆ. ಇದು ಹೇಗೆ, ಇದರಲ್ಲಿ ನಾವು ರಿಟರ್ನ್ಗಳನ್ನ ಹೇಗೆ ಮೇಂಟೈನ್ ಮಾಡೋದು? ಕೆಲವು ಸಲ ರಾಂಗ್ ರಿಟರ್ನ್ ಬಂತು ಅಂದರೆ ನಾವು ಕ್ಲೈಮ್ ಮಾಡ್ಕೋಬಹುದು. ನಮ್ಮದೇ ಒರಿಜಿನಲ್ ಏನಿರುತ್ತೆ ಅದನ್ನು ಅವ್ರು ನಮಗೆ ರಿಟರ್ನ್ ಕೊಟ್ಟಾಗ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅವ್ರು ಏನಾದರೂ ರಿಟರ್ನ್ ಕೊಟ್ಟರೆ ನಮಗಾಗ ಲಾಸ್ ಆಗುತ್ತೆ. ಈಗ 4 ಇಯರಿಂಗ್ಸ್ಗೆ 600 ರೂಪಾಯಿ ಆಗುತ್ತೆ. ನನಗೆ ಬಂದಿರೋ ಪ್ರಾಫಿಟೇ 500 ರೂಪಾಯಿ. ಅದರೊಳಗಡೆ ಮಿಕ್ಕಿದ 6 ಇಯರಿಂಗ್ಸ್ನ ನಾನು ಫ್ರೀಯಾಗಿ ಕೊಟ್ಟಿದ್ದ ರೀತಿಯಲ್ಲಿ ಬರುತ್ತೆ. ಇದೆಲ್ಲ ಮೀಶೋದಲ್ಲಿ ಹೇಗೆ ವರ್ಕ್ ಆಗುತ್ತೋ ನನಗೆ ಗೊತ್ತಿಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂದರೆ, ನೀವು ಮೀಶೋದಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ ಅಥವಾ ಮೀಶೋದಲ್ಲಿ ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ರೆ ಒಂದ್ಸಲ ಅಲ್ಲ 10 ಸಲ ವಿಚಾರಿಸಿ, ಸ್ವಲ್ಪ ಬೇರೆ ಕಡೆಯಿಂದ ಎಲ್ಲ ಮಾಹಿತಿನ ತೊಗೊಂಡು ಸ್ಟಾರ್ಟ್ ಮಾಡಿ. ಯಾಕಂದರೆ ನಾನು ಸ್ಯಾರಿದೆಲ್ಲ ಹಾಕಿದ್ರೆ ಲಾಸ್ ಆಗಿಬಿಡುತ್ತೆ ಅಂತ ಸ್ಟಾರ್ಟಿಂಗ್ ಸ್ಮಾಲ್ ಐಟಮ್ಸ್ಗಳನ್ನೇ ಹಾಕೋಣ ಅಂತ ಹಾಕಿದೆ. ಬಟ್ ಅದರಲ್ಲಿ ಈ ರೀತಿಯಾಗಿ ನನಗೆ ಲಾಸ್ ಆಗ್ತಾ ಇದೆ. ಗೊತ್ತಿಲ್ಲ, ಇದನ್ನ ಇಲ್ಲಿಗೆ ಸ್ಟಾಪ್ ಅಂತೂ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ತೀನಿ. ಹೇಗೆ ಕಂಟಿನ್ಯೂ ಮಾಡ್ತೀನಿ, ಯಾವ ರೀತಿ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ. ಯಾಕಂದರೆ ನಾನು ಇನ್ನೂ ಬಿಗಿನರ್, ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ಕಲಿಬೇಕಾಗಿದೆ. ಕಲ್ತ್ಕೊಂಡು ತಿಳ್ಕೊಂಡು ಕೇಳ್ಕೊಂಡು ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನದಲ್ಲಿ ನಾನಿದ್ದೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಅಥವಾ ನೀವು ಯಾರನ್ನೋ ಇನ್ಫ್ಲೂಯೆನ್ಸರ್ನ ಫಾಲೋ ಮಾಡ್ತಿದ್ರೆ ಅವ್ರ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.